ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದರ್ಶನ್ ವೈಫ್ ವಿಜಯಲಕ್ಷ್ಮಿ ಅವರು ನನಗೆ ಟಾಂಗ್ ಕೊಡೋದಾದ್ರೆ ನನ್ನ ಹೆಸರನ್ನ ಬಳಸಲಿ, ನಾನು ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಡ್ತೀನಿ ಅಂತ ನಟ ಕಿಚ್ಚ ಸುದೀಪ್ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದು ಪೈರಸಿ ಬಗ್ಗೆ, ಪೈರಸಿ ಮಾಡೋರಿಗೆ ನನ್ನ ಯುದ್ಧ ಅಂತ ಹೇಳಿದ್ದು, ನಾನು ಯಾಕೆ ದರ್ಶನ್ ಬಗ್ಗೆ ಮಾತನಾಡಲಿ ಅಂತ ಕಿಚ್ಚ ಸುದೀಪ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ದರ್ಶನ್ ವೈಫ್ ಅಂದ್ರೆ ವಿಜಯಲಕ್ಷ್ಮಿ ಅವರು ನನಗೆ ಟಾಂಗ್ ಕೊಟ್ರಾ ಅಂತ ಹೇಳಿ ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ. ಟಾಂಗ್ ಕೊಡೋದಾದ್ರೆ ನನ್ನ ಹೆಸರನ್ನ ಬಳಸಲಿ, ಅವರು ಹೆಸರನ್ನ ಬಳಸಿ ಟಾಂಗ್ ಕೊಟ್ಟಿದ್ರೆ ನಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಾನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದು ಪೈರಸಿ ಬಗ್ಗೆ ಮಾತ್ರ, ಪೈರಸಿ ಮಾಡೋರಿಗೆ ನನ್ನ ಯುದ್ಧ ಅಂತ ಹೇಳಿದ್ದು, ನಾನು ಯಾಕೆ ದರ್ಶನ್ ಬಗ್ಗೆ ಮಾತನಾಡಲಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ದರ್ಶನ್ಗೆ ಸಮಸ್ಯೆ ಆದಾಗಲೇ ನಾನು ಸುಮ್ಮನಿದ್ದೆ, ಬೇರೆಯವರು ಮಾತನಾಡಿದ್ದಾರೆ ಅಷ್ಟೇ, ನಾನು ಯಾವತ್ತೂ ಕೂಡ ದರ್ಶನ್ ಬಗ್ಗೆ ಮಾತನಾಡಿಲ್ಲ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಾರ್ಕ್ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಎಷ್ಟು ದಿನ ಸುಮ್ಮನಿರಕ್ಕಾಗುತ್ತೆ, ಏನಾದರೂ ಒಂದು ನಾವು ಹಿಂತಿರುಗಿ ಕೊಡಲೇಬೇಕು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಸ್ಯಾಂಡಲ್ವುಡ್ನಲ್ಲಿ. ಜೊತೆಗೆ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡಿದ್ರು. ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಸಿನಿಮಾ ಈವೆಂಟ್ ವೇಳೆ ಯಾರ ಹೆಸರನ್ನು ಕೂಡ ಇವರು ಉಲ್ಲೇಖವನ್ನ ಮಾಡಿರಲಿಲ್ಲ, ಉಲ್ಲೇಖ ಮಾಡದೆ ಒಂದು ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಟಾಂಗ್ ಅನ್ನ ಕೊಟ್ಟಿದ್ರು. ದರ್ಶನ್ ಎಲ್ಲೋ ಇದ್ದಾರೆ ಅಂತ ಹೇಳಿ ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಹಿಂಗೆ ಸ್ಟಾಪ್ ಮಾಡ್ತಾರೆ. ಅದ್ರ ಬಗ್ಗೆ ಶಕ್ತಿ ಇದೆ ನಮ್ಮದು. ನೀವು ಹೇಳ್ತಿದ್ದೀನಿ, ಮಾತಾಡ್ತಾ ಇದ್ದೀನಿ, ನಾನು ಹೋರಾಡ್ತೀನಿ ಅಂತ ದೊಡ್ಡದಾದ ಎಲ್ಲೆಲ್ಲಾದ್ರೂ ಸ್ಟಾಪ್ ಮಾಡೋ ಪ್ರಯತ್ನ ಮಾಡ್ತಾರೆ. ಇವಾಗ ಮಾಡೋಕ್ಕಾಗಲ್ಲ, ದೊಡ್ಡದಾಗುತ್ತೆ ಮಾಡಲಿ. ಈಗ ಮಾಡೋದಕ್ಕೆ ಏನೋ ಉದ್ದೇಶ ಇರಬೇಕು. ಬರೀ ನನ್ನ ಸಿನಿಮಾ ಮಾತ್ರ ಹಿಂಗೆ ಮಾಡ್ತೀವಿ ಅಂತ ಕೂತ್ರೆ ದೃಢವಾದ ಉದ್ದೇಶ ಇರಬೇಕು. ಈಗ ಎಲ್ಲ ಸಿನಿಮಾ ಇದೇ ರೀತಿ ಪೈರಸಿ ಆಗುತ್ತೆ ಅಂದ್ರೆ ಒಪ್ಕೋತೀವಿ ನಾವು, ಇಂಡಸ್ಟ್ರಿನೇ ಟಾರ್ಗೆಟ್ ಆಗ್ತದೆ ಅಂತ ಹೇಳ್ಬೋದು. ಅದಲ್ಲ ಅಂದಾಗ ಏನಾಗುತ್ತೆ, ನಾನು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು. ಏನು ಹೇಳ್ಬೇಕು ಹೇಳೋದು, ಮಾಡೋ ಕೆಲಸ ಮಾಡ್ತಾರೆ. ಇನ್ನೊಂದು ನನಗೆ ಸಿನಿಮಾ ಮಾತ್ರ ಗೊತ್ತಿರೋದು, ಅದು ಸ್ಟ್ರಾಂಗ್ ಇದೆ ಅಂತ ನಾನು ತಂದೆ ಸಿಗಲಿಕ್ಕಾಗಲ್ಲ. ನಾನು ಮಾಡೋದಿಲ್ಲ ಕೆಲಸ. ಸಿನಿಮಾ ನನಗೆ ದೇವಸ್ಥಾನ, ಯಾವ ಸಿನಿಮಾ ನಾನು ಅದನ್ನು ಪೂಜಿಸ್ತೀನಿ, ದೇವ್ರ ಕಡೆಗೆ ಅಂತ ಅಲ್ಲಿರ್ತೀನಿ. ಬಟ್ ಇದ್ರಲ್ಲಿ ಕಾಣಿಸಲ್ಲ, ದಟ್ಸ್ ಓಕೆ. ಆಯ್ತು, ಇದೊಂದು ಸತತವಾದಂಥ ಹೋರಾಟ, ಅದನ್ನು ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಇದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಹಿಂಗೆ ಸ್ಟಾಪ್ ಮಾಡ್ತಾರೆ. ಅದ್ರ ಬಗ್ಗೆ ಶಕ್ತಿ ಇದೆ ನಮ್ಮದು. ನೀವು ಹೇಳ್ತಿದ್ದೀನಿ, ಮಾತಾಡ್ತಾ ಇದ್ದೀನಿ, ನಾನು ಹೋರಾಡ್ತೀನಿ ಅಂತ ದೊಡ್ಡದಾದ ಎಲ್ಲೆಲ್ಲಾದ್ರೂ ಸ್ಟಾಪ್ ಮಾಡೋ ಪ್ರಯತ್ನ ಮಾಡ್ತಾರೆ. ಇವಾಗ ಮಾಡೋಕ್ಕಾಗಲ್ಲ, ದೊಡ್ಡದಾಗುತ್ತೆ ಮಾಡಲಿ. ಈಗ ಮಾಡೋದಕ್ಕೆ ಏನೋ ಉದ್ದೇಶ ಇರಬೇಕು. ಬರೀ ನನ್ನ ಸಿನಿಮಾ ಮಾತ್ರ ಹಿಂಗೆ ಮಾಡ್ತೀವಿ ಅಂತ ಕೂತ್ರೆ ದೃಢವಾದ ಉದ್ದೇಶ ಇರಬೇಕು. ಈಗ ಎಲ್ಲ ಸಿನಿಮಾ ಇದೇ ರೀತಿ ಪೈರಸಿ ಆಗುತ್ತೆ ಅಂದ್ರೆ ಒಪ್ಕೋತೀವಿ ನಾವು, ಇಂಡಸ್ಟ್ರಿನೇ ಟಾರ್ಗೆಟ್ ಆಗ್ತದೆ ಅಂತ ಹೇಳ್ಬೋದು. ಅದಲ್ಲ ಅಂದಾಗ ಏನಾಗುತ್ತೆ, ನಾನು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು. ಏನು ಹೇಳ್ಬೇಕು ಹೇಳೋದು, ಮಾಡೋ ಕೆಲಸ ಮಾಡ್ತಾರೆ. ಇನ್ನೊಂದು ನನಗೆ ಸಿನಿಮಾ ಮಾತ್ರ ಗೊತ್ತಿರೋದು, ಅದು ಸ್ಟ್ರಾಂಗ್ ಇದೆ ಅಂತ ನಾನು ತಂದೆ ಸಿಗಲಿಕ್ಕಾಗಲ್ಲ. ನಾನು ಮಾಡೋದಿಲ್ಲ ಕೆಲಸ. ಸಿನಿಮಾ ನನಗೆ ದೇವಸ್ಥಾನ, ಯಾವ ಸಿನಿಮಾ ನಾನು ಅದನ್ನು ಪೂಜಿಸ್ತೀನಿ, ದೇವ್ರ ಕಡೆಗೆ ಅಂತ ಅಲ್ಲಿರ್ತೀನಿ. ಬಟ್ ಇದ್ರಲ್ಲಿ ಕಾಣಿಸಲ್ಲ, ದಟ್ಸ್ ಓಕೆ. ಆಯ್ತು, ಇದೊಂದು ಸತತವಾದಂಥ ಹೋರಾಟ, ಅದನ್ನು ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಇದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರು ಅವ್ರಿಗೆ ಕೇಳಿ, ಯಾರು ಹೇಳಿದ್ರು, ಅವ್ರಿಗೆ ಏನು ಹೇಳಿದ್ರು, ಏನು ಹೇಳಿದಾರೆ, ಯಾರು ಹೇಳಿದಾರೆ ಅಂತ ಕೇಳಿದ್ರೆ ಆಮೇಲೆ ಇಲ್ಲಂದ್ರೆ ನಾನು ಕುತ್ಕೊಂಡ್ಬಿಟ್ರು ಅವ್ರು ಅವರೇನು ಹೇಳಿದ ಸ್ಟೇಟ್ಮೆಂಟ್ ನಾನು ರಿಯಾಕ್ಟ್ ಮಾಡಿದ್ರೆ ತಪ್ಪ. ಅವ್ರು ಯಾಕೆ ಹೇಳಿದ್ರು ಗೊತ್ತಿಲ್ಲ. ವೇದಿಕೆ ಮುಕ್ತಿ ಅಂತಂದ್ರೆ ಎಷ್ಟೋ ಜನ ವೇದಿಕೆ ಚಾನಲ್ಗಳಲ್ಲಿ, ನಾನೀಗ ಚಾನಲ್ಗೆ ಬಂದಿಲ್ಲ, ಮಾತು ಬಂದಿಲ್ಲ, ಒಂದು 3 ದಿವಸದಿಂದ ಒಂದು ಮಾರ್ಕಲ್ಲಿ ಬಂದೇನಿಲ್ಲ.
ಸೊ ಯಾಕೆ ಹೇಳಿದ್ದಾರೆ ಗೊತ್ತಿಲ್ಲ. ಈ ಕರ್ನಾಟಕದ ಎಲ್ಲ ಚಾನೆಲ್ಗಳಲ್ಲೂ ಅವ್ರಿಗೆ ಯಾಕೆ ಹೇಳಿದ್ರು? ಅವ್ರು ನನಗೆ ಮಾತಾಡ್ತಾ ಹೇಳಿದ್ರೆ ಗೊತ್ತಿಲ್ಲ ಸರ್, ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಮಾಡ್ಕೊಂಡು ಅವರು ನಮಗೆ ಹೇಳಿಲ್ಲ. ಬಟ್ ವೇದಿಕೆಯಲ್ಲಿ ಅದಂತೂ ಫುಲ್ ವೈರಲ್ ಏನು ಅವ್ರು ಎಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಯಾರಿಗೆ ಹೇಳಿದಾರೋ ಗೊತ್ತಿಲ್ಲ. ಈ ವೈಯಕ್ತಿಕ ಒಂದು ಹೆಸರು ತಗೊಂಡು ವೈಯಕ್ತಿಕ ಒಂದು ಅದಕ್ಕೆ ಹೇಳಿದ್ರೆ ನಾವು ಮಾತಾಡ್ಬೋದು, ಅಥವಾ ನಾನು ಹುಬ್ಳಿಯಲ್ಲಿ ಮಾತಾಡೋದಕ್ಕೆ ಅದಕ್ಕೆ ನಾನು ಮಾತಾಡ್ತೀನಿ. ಅದೇ ಮೊನ್ನೆ ನೀವು ಮಾತಾಡಿದ್ರೆ ಅದಾದ್ಮೇಲೆ ಇವ್ರು ಯಾಕೆ ಮಾಡಿದ್ರಲ್ಲ ಹುಬ್ಳಿಗೆ ಬಂದ್ಬಿಟ್ಟು ಏನಾಗಿದೆ, ಹುಬ್ಳಿಗೆ ಬಂದ್ಬಿಟ್ಟು ಇಟ್ಸ್ ಅ ಪೈರಸಿ ಮೇಲೆ ಮಾತಾಡ್ತಾ ಇದ್ದೀವಿ ನಾವು. ದೊಡ್ಡ ಪಡೆ ಹೇಳ್ತಾ ಇದ್ದಂತೆ ಇದೆ ರಿಪೀಟ್ ಬೇಡ ಮಾಡಿ. ಇದಿಷ್ಟು ನಟ ಸುದೀಪ್ ರವರು ಹೇಳ್ತಾ ಇರುವಂತಹ ವಿಚಾರವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ. ಕಿಚ್ಚ ಸುದೀಪ್ ರವರು ನಿನ್ನೆ ಘಟನೆ ಬಗ್ಗೆ ಏನ್ ಕ್ಲಾರಿಫಿಕೇಶನ್ ಕೊಟ್ರು? ಎಸ್, ಗಮನಿಸಬಹುದು ಜಿ ಕನ್ನಡ ನ್ಯೂಸ್ಗೆ ಕಿಚ್ಚನ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ಸಿಕ್ಕಿದೆ. ಎಲ್ಲಾ ಕಡೆ ಇವಾಗ ಫ್ಯಾನ್ಸ್ ವಾರ್ ಶುರುವಾಗಿದೆ. ಈ ಕಡೆ ದರ್ಶನ್ ಫ್ಯಾನ್ಸ್ ಮತ್ತು ಸುದೀಪ್ ಫ್ಯಾನ್ಸ್ ಗಳ ನಡುವೆ ಒಂಥರ ಹಗ್ಗ ಜಗ್ಗಾಟನೆ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಳೆಯ ವಿಚಾರಗಳನ್ನ ಕೆದಕಿ ಇದೀಗ ಒಂದ್ ಕಡೆ ಎಲ್ಲ ಚರ್ಚೆಗಳಾಗ್ತಾ ಇದೆ. ಇದರ ಬೆನ್ನಲ್ಲೇ ಕಿಚ್ಚ ಸುದೀಪ್ ಹುಬ್ಬಳ್ಳಿಯಲ್ಲಿ ನಾನು ಮಾತನಾಡಿದ್ದು ಯಾಕೆ, ನನ್ನ ಯುದ್ಧ ಯಾವುದಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಕ್ಲಾರಿಫಿಕೇಶನ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಜಿ ಕನ್ನಡ ನ್ಯೂಸ್ಗೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಅವ್ರು ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ನಾನ್ ಹೇಳಿದ್ದು ಪೈರಸಿ ಮಾಡುವವರ ವಿರುದ್ಧ ನನ್ನ ಯುದ್ಧ ಶುರು ಅಂತ ಹೇಳಿದ್ದೇನೆ ಹೊರತು ಬೇರೆ ಯಾರನ್ನೋ ಟಾರ್ಗೆಟ್ ಮಾಡಿ ಯಾರಿಗೂ ಟಾಂಗ್ ಕೊಡ್ಬೇಕು ಅನ್ನೋ ಉದ್ದೇಶ ಖಂಡಿತ ನನಗಿಲ್ಲ. ವಿಜಯಲಕ್ಷ್ಮಿ ಅವರು ಯಾಕೆ ಆ ರೀತಿ ಹೇಳಿಕೆಯನ್ನು ಕೊಟ್ಟರು ನನಗೆ ಗೊತ್ತಿಲ್ಲ. ನಾನಂತೂ ಯಾವುದೇ ಚಾನೆಲ್ಗಳಿಗೆ ಹೋಗಿ ಕೂತು ಇಂಟರ್ವ್ಯೂಗಳನ್ನ ಕೊಟ್ಟಿಲ್ಲ. ದರ್ಶನ್ ಅವರು ಸಮಸ್ಯೆಗೆ ಒಳಗಾದಂತ ಸಂದರ್ಭದಲ್ಲೂ ಕೂಡ ನಾನು ಅವ್ರ ಬಗ್ಗೆ ಏನೂ ಮಾತನಾಡೋದಕ್ಕೆ ಹೋಗಿಲ್ಲ. ಎಲ್ಲವೂ ಒಳ್ಳೇದಾಗುತ್ತೆ ಅನ್ನೋ ರೀತಿಯಲ್ಲಿ ಒಳ್ಳೆದನ್ನೇ ಬಯಸಿದವನು ನಾನು. ಯಾಕೆ ಈ ರೀತಿ ಆಗ್ತಿದೆ ಅನ್ನೋದು ಗೊತ್ತಿಲ್ಲ. ಪೈರಸಿ ವಿರುದ್ಧ ನನ್ನ ಹೋರಾಟ, ನನ್ನ ಧ್ವನಿ ಬಿಟ್ರೆ ಇನ್ನು ಯಾರ ವಿಚಾರಕ್ಕೂ ನಾನಿಲ್ಲ. ಒಂದು ವೇಳೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ನನಗೇ ಟಾಂಗ್ ಕೊಟ್ರೆ ನನ್ನ ಹೆಸರನ್ನ ಬಳಸಿ ಟಾಂಗ್ ಕೊಡ್ಲಿ, ನನ್ನ ಹೆಸರನ್ನ ಬಳಸಿ ಹೇಳಲಿ, ನಾನು ಅದಕ್ಕೆ ಉತ್ತರವನ್ನ ನೀಡುವಂತ ಕೆಲಸವನ್ನ ಮಾಡ್ತೇನೆ. ಅದನ್ನ ಬಿಟ್ಟು ಹೆಸರು ಹೇಳಿದ್ರೆ ಅದು ನನಗ್ ಹೇಳಿದ್ರು ಅಂತ ನಾನು ಹೇಗೆ ಹೇಳ್ಕೊಳ್ಳಿ? ಅವ್ರು ಯಾಕೆ ಹೇಳಿದ್ರು, ಯಾರಿಗೋಸ್ಕರ ಹೇಳಿದ್ರು ಅದು ನನಗೆ ಗೊತ್ತಿಲ್ಲ. ನನ್ನ ಹೆಸರು ಹೇಳಿದ್ರೆ ಖಂಡಿತವಾಗಿಯೂ ನಾನು ಅದಕ್ಕೆ ಉತ್ತರವನ್ನ ಹೇಗ್ ಕೊಡ್ಬೇಕು ಹಾಗೆ ಕೊಡ್ತಾ ಇದೆ. ಅದನ್ನ ಹೊರತುಪಡಿಸಿ ಅವ್ರು ಮಾತಾಡಿದ್ದನ್ನ ನನಗೆ ಅಂತ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ನಡುವೆ ಒಳ್ಳೆ ಸ್ನೇಹ ಇತ್ತು, ಜೊತೆಗೆ ಯಾವುದೋ ಕಾರಣಕ್ಕೆ ನಮ್ಮ ನಡುವೆ ಅಂತರ ಇರ್ಬೋದು. ಆದ್ರೆ ನಾನು ಅದನ್ನ ಪರ್ಸನಲ್ ಆಗಿ ತಗೊಂಡು ಇನ್ನೊಂದೇನೋ ಮಾಡೋದಕ್ಕೆ ಹೋಗೋದಿಲ್ಲ ಅನ್ನೋದನ್ನ ಒತ್ತಿ ಹೇಳುವಂತ ಪ್ರಯತ್ನವನ್ನ ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ಕೊಂಡಿದ್ದಾರೆ. ಪೈರಸಿ ಮಾಡುವವರ ವಿರುದ್ಧ ನನ್ನ ಹೋರಾಟ, ನನಗೆ ಆಲ್ರೆಡಿ ಇನ್ಫಾರ್ಮೇಶನ್ ಸಿಕ್ಕಿತ್ತು ಹುಬ್ಬಳ್ಳಿಯಲ್ಲಿ ಪೈರಸಿ ಮಾಡೋದಕ್ಕೆ ಒಂದು ತಂಡ ರೆಡಿ ಆಗ್ತಾ ಇದೆ ಅಂತ. ಅವರ ವಿರುದ್ಧ ನನ್ನ ಯುದ್ಧ ಇರುತ್ತೆ, ಅವರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಅಂತ ಬಿಟ್ರೆ ನಾನು ಇನ್ಯಾರ ಬಗ್ಗೆಯೂ ಕೂಡ ಮಾತನಾಡಿಲ್ಲ. ಅಭಿಮಾನಿಗಳು ತಾಳ್ಮೆಯಿಂದ ಕೆಲವು ವಿಚಾರಗಳ ಬಗ್ಗೆ ಮಾತನಾಡಿ ವಿಚಾರಿಸಿ ನೋಡಿ ಅನ್ನೋದನ್ನ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಇಲ್ಲಿ ತೇಜಸ್ವಿನಿ. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಈ ವೈಯಕ್ತಿಕ ಒಂದು ಹೆಸರು ತಗೊಂಡು ವೈಯಕ್ತಿಕ ಒಂದು ಅದಕ್ಕೆ ಹೇಳಿದ್ರೆ ನಾವು ಮಾತಾಡ್ಬೋದು, ಅಥವಾ ನಾನು ಹುಬ್ಳಿಯಲ್ಲಿ ಮಾತಾಡೋದಕ್ಕೆ ಅದಕ್ಕೆ ನಾನು ಮಾತಾಡ್ತೀನಿ. ಅದೇ ಮೊನ್ನೆ ನೀವು ಮಾತಾಡಿ